ಸಚಿವ ಕೆಎನ್ ರಾಜಣ್ಣಗೆ ಹನಿ ಟ್ರ್ಯಾಪ್ ಯತ್ನ ಆರೋಪದ ವಿಚಾರವಾಗಿ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ರಾಜಕೀಯದಲ್ಲಿ ಯಾರು ಬೆಳೀತಾರೆ ಅವರನ್ನ ತುಳಿಯುವಂತಹ ಪ್ರಯತ್ನಗಳು ನಡೆದಿದೆ, ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸಚಿವ ಕೆಎನ್ ರಾಜಣ್ಣ ಸದನದಲ್ಲಿ ಈಗಾಗಲೇ ಹೇಳಿದ್ದಾರೆ, ಆದಷ್ಟು ಬೇಗ ದೂರು ಕೊಟ್ಟರೆ ಒಳ್ಳೆಯದು ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ದೂರು ಕೊಟ್ಟು ತನಿಖೆ ಆದರೆ ಇದಕ್ಕೆ ಇತಿಶ್ರೀ ಹಾಡಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದೊಂದು ಕ್ಯಾನ್ಸರ್ನಂತಹ ಪಿಡುಗು ಇದ್ದಂತೆ, ಅಂದರೆ ಇದೊಂದು ಕ್ಯಾನ್ಸರ್ ಪಿಡುಗು ಇದ್ದಂತೆ. ಕೆಲವು ಹೊರಗೆ ಬಂದಿದೆ, ಇನ್ನೂ ಕೆಲವು ಬಂದಿಲ್ಲ. ಸಿಡಿ ಹೊರಬರದೆ ಬ್ಲ್ಯಾಕ್ ಮೇಲ್ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ ಅಂತ ಅಭಿಪ್ರಾಯಪಟ್ಟಿರೋ ಸತೀಶ್ ಜಾರಕಿಹೊಳಿ, ಸಿಡಿ ಮಾಡಿಸುವ ಉದ್ದೇಶ ಏನು ಅಂತ ಆರೋಪಿಗಳು ಹೇಳಬೇಕು. ತನಿಖೆಗೆ ನಾವು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ದೂರು ಕೊಡಲು ಸಚಿವ ರಾಜಣ್ಣ ಒಪ್ಕೊಂಡಿದ್ದಾರೆ. ಈಗಾಗಲೇ ಪೊಲೀಸ್ ಠಾಣೆಗೆ ದೂರು ಕೊಡೋದಕ್ಕೆ ಅವರು ಒಪ್ಕೊಂಡಿದ್ದಾರೆ, ದೂರು ಕೊಡ್ತೇನೆ ಅಂತ ಹೇಳಿದ್ದಾರೆ. ಹೀಗಂತ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ ಈ ಹನಿ ಟ್ರ್ಯಾಪ್ ಪ್ರಕರಣದ ವಿಚಾರವಾಗಿ. ಚರ್ಚೆ ಆಗಿದೆ, ರಾಜನವರು ಕೂಡ ಅದ್ರ ಬಗ್ಗೆ ಹೇಳಿದ್ದಾರೆ ಏನಾಗಿದೆ ಅಂತ. ಹೋಮ್ ಮಿನಿಸ್ಟರ್ ಕೂಡ ಅವ್ರು ದೂರು ಕೊಟ್ಟರೆ ತನಿಖೆ ಮಾಡ್ತಾರೆ ಅಂತೇಳಿ ನಾನು ಕೂಡ ಅದನ್ನೇ ಹೇಳಿದ್ದೆ. ಅವ್ರು ದೂರು ಕೊಡ್ಲಿಕ್ಕೆ ನಾವು ಮನವಿ ಮಾಡಿದ್ದೀವಿ ಅವ್ರಿಗೆ ಅಂತ ಹೇಳಿದ್ದೀನಿ. ಆದಷ್ಟು ಬೇಕು ಕೊಟ್ಟರೆ ಒಳ್ಳೆಯದು, ಯಾಕಂದರೆ ದೂರು ಕೊಡದೆ ತನಿಖೆ ಮಾಡಲಿಕ್ಕೆ ಆಗೋಲ್ಲ. ಕೊಟ್ಟರೆ ಒಂದು ಅದಕ್ಕೆ ಇತಿಶ್ರೀ ಹಾಡಬಹುದು ಅಂತ ನಮ್ಮದೊಂದು ಆಸೆ ಇದೆ. ಎಲ್ಲ ಪಕ್ಷಕ್ಕೂ ಒಂದು ಪಿಡುಗು, ಕ್ಯಾನ್ಸರ್ ಇದ್ದಂಗೆ. ಯಾಕಂದರೆ ದೇಶ ಸಾಧಿಸಲಿಕ್ಕೆ ನೇರವಾಗಿ ಆಗದಿದ್ದರೂ ಈ ರೀತಿ ಮಾರ್ಗದಿಂದ ಮಾಡೋಂಥ ಪ್ರಯತ್ನ ನಮ್ಮ ರಾಜ್ಯದಲ್ಲಿ ಭಾಳಷ್ಟು ಕೆಲವು ಹೊರಗಡೆ ಬಂದಿದೆ, ಕೆಲವು ಹೊರಗಡೆ ಬಂದಿಲ್ಲ. ಸಿಡಿಗಳು ಕೆಲವು ಹೊರಗೆ ಬಂತು, ಸುಮಾರು ಬರದೇ ಬ್ಲ್ಯಾಕ್ ಮೇಲ್ ಮಾಡುವಂಥ ಪ್ರಯತ್ನ ಆಗಿದೆ. ಸೊ ಒಂದು ಸಾರಿ ಆಗಬೇಕು, ಬೇಕನ್ನೋರು ಏನು ನೋಡ್ಬೇಕಲ್ಲ, ಅವ್ರು ಸಿಕ್ಕ ಮ್ಯಾಗ ಅವ್ರನ್ನೇ ಕೇಳಬೇಕಾ, ಯಾರ್ಯಾರು ಯಾವ ಸ್ಥಾನದಲ್ಲಿದ್ದಾರೆ, ಯಾವ ಪಕ್ಷದಲ್ಲಿದ್ದಾರೆ, ಇನ್ನು ಅವ್ರನ್ನೇ ಕೇಳಬೇಕಲ್ಲ. ಅವ್ರು ಯಾಕೆ ಮಾಡ್ರು, ಏನು ಅವ್ರ ಉದ್ದೇಶ ಇತ್ತು, ಅವ್ರು ಸಾಧಿಸೋದಾರು ಏನಿತ್ತು, ಅವರೇ ಹೇಳ್ಬೇಕಾಗ್ತದೆ. ಅದಕ್ಕೆ ನಾವು ಕೂಡ ತನಿಖೆಗೆ ಒತ್ತಾಯ ಮಾಡ್ತಾಯಿದ್ದೀವಿ. ನಡೀತಾ ಇದೆ ರಾಜಕೀಯದಲ್ಲಿ ಯಾರು ಬೆಳೀತಾರೆ ಹೆಚ್ಚು